ತುಂಬ ಪೆಟ್ಟಾಯ್ತಾ ಪುಟ್ಟ? ಪರವಾಗಿಲ್ಲ ಅಪ್ಪ, ನೀನ್ ತಾನೇ ಹೊಡೆದಿದ್ದು. ನನ್ನ ಮೇಲೆ ಕೈ ಮಾಡೋ ಹಕ್ಕು ನಿನಗಿದೆ. ಸಾರಿ ಕಡೆ, ತುಂಬ ಜೋರ ಕೊಡದ್ಬಿಟ್ಟೆ. ನನ್ನ ಹತ್ರ ಸಾರಿ ಕೇಳಬೇಡಪ್ಪ. ತಗೋ, ಊಟ ಮಾಡು. ನಿಮ್ಮ ದೃಷ್ಟಿಲಿ ನಾನು ಮಾಡಿರೋದು ತಪ್ಪು, ಆದರೆ ನನ್ನ ದೃಷ್ಟಿ ನಾನು ಮಾಡಿರೋದು ಸರಿಯಾಗೇ ಇದೆ. ನಾನು ಮಾಡಿರೋದು ಸರಿ ಅನ್ಸಿದ್ರೆ ಆ ದೇವರು ನನ್ನ ಆಸೆನ ನೆರವೇರಿಸ್ತಾನೆ. ಇಲ್ಲಾನು ನೆರವೇರಿಸಲ್ಲಪ್ಪ. ನಾನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ತಗೋ, ಮೊದಲು ಊಟ ಮಾಡು. ನೀನು ಊಟ ಮಾಡಿದ್ರೆ ನಿಮ್ಮ ಮಕ್ಕಳು ಹೊಟ್ಟೆ ತುಂಬುತ್ತಪ್ಪ. ಇಷ್ಟು ದಿನ ನೀನು ಮಾಡಿಸಿದ್ಯಾ, ಕಷ್ಟಪಟ್ಟಿದ್ಯಾ. ಇನ್ನು ಮುಂದೆ ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನಿರೋವರೆಗೂ ನಿನ್ನ ಎರಡನೇ ಮಗಳ ಬಗ್ಗೆ ಚಿಂತೆ ಮಾಡಬೇಡ. ಕೊನೆಯೊಳಗೆ ಹುಟ್ಟಿದ್ದೀನಿ ಮನೇಲಿ. ಬರೀ ಮಗಳು ಮಾತ್ರ ಅಲ್ಲಪ್ಪ, ಮಗ ಕೂಡ ನಾನೇ. ನನ್ನ ಮೇಲೆ ತುಂಬ ಜವಾಬ್ದಾರಿ ಇದೆ. ಅಕ್ಕನ ಮದುವೆ ಮಾಡಿಸ್ತೀನಿ. ನಿನ್ನ ಕೂಡ ನಾನೇ ಸಾಕ್ತೀನಪ್ಪ. ತಿನ್ನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.